ಹೆಲೋ ನಮಸ್ಕಾರ. ನೀವು ನೋಡ್ತಾ ಇದ್ದೀರಾ ರಿಪಬ್ಲಿಕ್ ಕನ್ನಡ ವಿಶೇಷ ಕಾರ್ಯಕ್ರಮ. ನಾನು ನಿಮ್ಮ ರೋಜಾ ಮನು ಪಾಟೀಲ್. ಇವತ್ತಿನ ಸ್ಪೆಷಲ್ ಎಪಿಸೋಡ್ ನಲ್ಲಿ ನನ್ನ ಜೊತೆಗೆ ಒಬ್ರು ಸ್ಪೆಷಲ್ ಗೆಸ್ಟ್ ಇದ್ದಾರೆ. ಯಾರಂತ ಯೋಚನೆ ಮಾಡ್ತಾ ಇದ್ದೀರಾ? ಇವರು ಬಿಗ್ ಬಾಸ್ ಮನೆಯಲ್ಲಿ 50 ದಿನವನ್ನ ಸಕ್ಸಸ್ಫುಲ್ ಆಗಿ ಪೂರೈಸಿದ್ದಾರೆ ಅಂತ ಹೇಳಿದ್ರೆ ನಿಜವಾಗ್ಲೂ ತಪ್ಪಾಗಲ್ಲ. ಬಿಕಾಸ್ ಕರುನಾಡ ಜನತೆಯ ಪ್ರೀತಿಯ ಜೊತೆಗೆ ಬಿಗ್ ಬಾಸ್ ಮನೆ ಒಳಗಿರುವಂತಹ ಎಲ್ಲರ ಪ್ರೀತಿನೂ ಕೂಡ ಗಳಿಸಿ ಬಂದಿದ್ದಾರೆ. ಯಾರು ಅಂತ ನಿಮಗೀಗ ಆಲ್ರೆಡಿ ಗೊತ್ತಾಗಿರುತ್ತೆ. ನಿಮ್ಮ ಗೆಸ್ 100% ಕರೆಕ್ಟ್. ಅ ವೆರಿ ಗಾರ್ಜಿಯಸ್ ಅನುಷಾ ರೈ ನನ್ನ ಜೊತೆಗಿದ್ದಾರೆ. ಬನ್ನಿ ಅವ್ರನ್ನ ಕಾರ್ಯಕ್ರಮಕ್ಕೆ ವೆಲ್ಕಮ್ ಮಾಡೋಣ. ಹಲೋ, ಹೇಗಿದ್ದೀರಾ? ನಾನು ಸೂಪರ್ ಆಗಿದ್ದೀನಿ. ತುಂಬಾ ಚೆನ್ನಾಗಿ ಕಾಣಿಸ್ತಾ ಇದ್ದೀರಾ. ತುಂಬಾ ಟಯರ್ಡ್ ಆಗಿದ್ದೀರಾ ಅನ್ಸ್ತಾ ಇದೆ ಇಂಟರ್ವ್ಯೂ ಕೊಟ್ಟು. ಹೌದು, ಬಿಗ್ ಬಾಸ್ ಮನೆಯಿಂದ ಹೊರಗೆ ಬರೋ ಹಿಂದಿನ ದಿನನೂ ನಿದ್ದೆ ಮಾಡಿರ್ಲಿಲ್ಲ ನಾನು. ಮೇ ಬಿ ಗೊತ್ತಿಲ್ಲ ಏನಾಯ್ತು ಅಂತ. ಫುಲ್ ಡೇ ಎದ್ದಿದ್ದೆ. ಬೆಳಗ್ಗೆ ಬ್ರೇಕ್ಫಾಸ್ಟ್ ಆಗಿ ಪ್ರಿಪೇರ್ ಮಾಡಿದೀವಿ ನಾನು, ವಿಕ್ರಮ್, ಚೈತ್ರ ಎಲ್ಲ ಸೇರಿ. ಅಷ್ಟರಲ್ಲಿ ವೇಕಪ್ ಕಾಲ್ ಬಂತು, ಎಪಿಸೋಡ್ ಶೂಟ್ ಆಯ್ತು, ನಾನು ಹೊರಗೆ ಬಂದೆ. ಸೊ ನಿದ್ದೆನೇ ಆಗಿಲ್ಲ. ಐ ಆಮ್ ಡ್ಯಾಮ್ ಟಯರ್ಡ್. ಓಕೆ, ಇನ್ನ ಬಿಗ್ ಬಾಸ್ ಮನೆ ಒಳಗಡೆ ಜನರೆಲ್ಲರ ಪ್ರೀತಿನೂ ಕೂಡ ಸಿಕ್ಕಿದೆ ನಿಮಗೆ. ನಾನು ಒಂದು ಎಪಿಸೋಡ್ನ ನೋಡಿದೆ ನೀವು ಆಚೆ ಬಂದ ಮೇಲೆ. ಏನಾಗುತ್ತೆ ಅಂದರೆ ಒಂದೇ ಮನೇಲಿ ಇದ್ದಾಗ ಒಂದಷ್ಟು ಜಗಳಗಳು, ಮನಸ್ತಾಪಗಳು ಬರುತ್ತೆ. ಬಟ್ ಆದರೂ ಕೂಡ ಯಾರು ಹೇಟರ್ಸ್ ಅಂತ ಇಲ್ಲ ಅನ್ಸುತ್ತೆ ಅನುಷಾ ರೈ. ಹೌದು, ಏನೋ ಒಂದು ನಾಮಿನೇಷನ್ಸ್ ಅಂತ ಇದ್ದಾಗ ಅಥವಾ ಏನಾದ್ರು ಕಳಪೆ ಅಂತ ಇದ್ದಾಗ ಈಸಿಯಾಗಿ ನಾನೇನು ಬೇಜಾರು ಮಾಡ್ಕೊಳಲ್ಲ ಅಂತಾನೋ ಅಥವಾ ಸೈಲೆಂಟ್ ಆಗಿ ಇರ್ತಿದ್ದೆ ಅಂತಾನೋ ನನ್ನ ನೇಮ್ ತಗೊಳ್ತಾ ಇದ್ರು. ಅದು ಹೊರತು ಪಡಿಸಿ ಆ ನಾಮಿನೇಷನ್ಸ್ ಇಲ್ಲದೆ ಇದ್ದಾಗ ನನ್ನ ಜೊತೆ ಎಲ್ಲರೂ ತುಂಬಾ ಚೆನ್ನಾಗಿರ್ತಾ ಇದ್ರು. ಯಾರೊಟ್ಟಿಗೂ ಅಂತ ದ್ವೇಷ ನನಗಿಲ್ಲ. ನಾನು ಯಾರನ್ನು ಹೇಟ್ ಮಾಡಲ್ಲ, ಅವರು ಯಾರು ಹೇಟ್ ಮಾಡೋ ಲೆವೆಲಿಗೆ ನಾನು ಕೆಟ್ಟೋಳಲ್ಲ ಅನ್ಕೊಂತೀನಿ. ಸೂಪರ್. ಇನ್ನ ಬಿಗ್ ಬಾಸ್ ಅಂತ ಹೇಳಿದ್ರೆ ಒಂದ್ ರೀತಿಯಾಗಿ ಅವಕಾಶ ವಂಚಿತರಾಗಿರ್ತಾರೆ ತುಂಬಾ ಜನ. ಹೋಗ್ಬೇಕು ಅನ್ಕೊಂಡು ಎಷ್ಟೋ ಜನಕ್ಕೆ ಅವಕಾಶ ಸಿಕ್ಕಿರೋದಿಲ್ಲ. ನಿಮಗೆ ಈ ಹಿಂದೆ 2 ವರ್ಷದ ಹಿಂದೆನೇ ಆಫರ್ ಕೂಡ ಬಂದಿತ್ತು ಅಂತ ಕೇಳ್ಪಟ್ಟೆ. ಅವಾಗ ಹೋಗದೆ ಇರೋ ಅನುಷಾ ಇವಾಗ ಏನಕ್ಕೆ ಹೋದ್ರು ಅಂತ? ಅಂದ್ರೆ ಭಯ ಇತ್ತು ಬಿಗ್ ಬಾಸ್ ಜರ್ನಿ ಅಂದ್ರೆ. ಬಿಕಾಸ್ ನಾನು ಸ್ವಲ್ಪ ಸಾಫ್ಟ್ ನೇಚರ್ಡ್. ಅಲ್ಲಿ ತುಂಬಾ ಆರೋಗ್ಯಂಟ್ ಆಗಿರ್ಬೇಕಾಗುತ್ತೆ ಸಮಟೈಮ್ಸ್. ಅದರ್ವೈಸ್ ಎಲ್ಲರೂ ಸ್ಟ್ರಾಂಗ್ ಇದ್ದಾಗ ಒಬ್ರು ಸಾಫ್ಟ್ ಆದ್ರೂ ಜಸ್ಟ್ ಇಮ್ಯಾಜಿನ್ ಒಬ್ರು ಟಾರ್ಗೆಟ್ ಆಗ್ತಾರೆ. ಸೊ ಆ ಒಂದು ಭಯ ಇದ್ದಿದ್ ಕಾರಣ ನನಗೆ ಭಯ ಇದ್ದದಕ್ಕೆ ನಾನು ಆಕ್ಸೆಪ್ಟ್ ಮಾಡಿರ್ಲಿಲ್ಲ. ಬಟ್ ಇವಾಗ ಏನಕ್ಕೆ ತಗೊಂಡೆ ಅಂತಂದ್ರೆ, ಭಯ ಅಂದ್ಕೊಂಡೆ ಕೂತ್ಕೊಂಡ್ರೆ ಎಷ್ಟು ದಿನ ಹಂಗೆ ಇರ್ತೀವಿ. ಅಂಡ್ ಇಟ್ಸ್ ಅ ಬ್ಯೂಟಿಫುಲ್ ಪ್ಲಾಟ್ಫಾರ್ಮ್. ಬಿಗ್ ಬಾಸ್ ಎಲ್ರಿಗೂ ಸಿಗದೆ ಇರೋಂಥ ಅವಕಾಶ. ಅದು ಬಂದಾಗ್ಲೂ ನಾವು ಪ್ರತಿ ಸಲ ಹಾಗೆ ಮಾಡ್ತಿದ್ರೆ ಇಟ್ ಡಸಂಟ್ ಫೀಲ್ ಗುಡ್. ಇಲ್ಲ, ಅಚೀವ್ ಮಾಡಬೇಕು, ಚಾಲೆಂಜಸ್ಗಳನ್ನ ಫೇಸ್ ಮಾಡಬೇಕು, ಅವಾಗಲೇ ಲೈಫಲ್ಲಿ ಏನೋ ಒಂದು ಕಲಿಯೋಕ್ಕೆ ಸಾಧ್ಯ ಅಂತ ಸ್ಟ್ರಾಂಗ್ ಆಗಿ ಮೈಂಡ್ನ ಫಿಕ್ಸ್ ಮಾಡ್ಕೊಂಡು ಐ ಅಕ್ಸೆಪ್ಟ್. ಸೂಪರ್. ಹೇಗನ್ಸ್ತು ಅಂದರೆ ಒಂದು ಸೂಪರ್ ಆಗಿರೋ ಜರ್ನಿ ಅಂತ ಹೇಳ್ತಾರೆ ಹೊರಗಡೆ ಬಂದವರೆಲ್ಲರೂ ಕೂಡ. ಎಷ್ಟೇ ಜಗಳ ಆದ್ರೂ, ಏನೇ ದ್ವೇಷ, ಆ ಶತ್ರುತ್ವ ಅನ್ನೋದು ಒಬ್ರು ಮಧ್ಯೆ ಬೆಳ್ಕೊಂಡಿದ್ರು ಕೂಡ ಆಚೆ ಬಂದ್ಮೇಲೆ ಕಣ್ಣೀರಾಗ್ತಾರೆ. ನಾನು ಇನ್ನೂ ಸ್ವಲ್ಪ ದಿನ ಇರಬೇಕು ಅಂತ ಅಂತಾರೆ. ಅನುಷಾಗೆ ಏನು ಅನಿಸ್ತು? ಎಕ್ಸಾಕ್ಟ್ಲಿ, ಈವನ್ ಐ ಫೀಲ್ ದ ಸೇಮ್ ಥಿಂಗ್. ಇನ್ನು ಸ್ವಲ್ಪ ಅಂದ್ರೆ ಟಾಪ್ 5 ಹೋಗ್ಬೇಕನ್ನೋ ಆಸೆ ನಂಗೆ ತುಂಬಾ ಇತ್ತು. ಅನ್ಫಾರ್ಚುನೇಟ್ಲಿ ಆಚೆ ಬಂದಿದ್ದು ನನಗೆ ಅಲ್ಲಿ ಬ್ಲಾಂಕ್ ಆಗ್ಬಿಟ್ಟೆ ನಾನು. ಸಡನ್ ಆಗಿ ನಾನು ಎಲಿಮಿನೇಟ್ ಅಂದಾಗ ನಿಲ್ಸಿದ್ದು ಧರ್ಮ ಹಾಗೆ ನನ್ನನ್ನ. ನಮ್ಮಿಬ್ರು ಒಟ್ಟಿಗೆ ಒಳಗೆ ಕಳ್ಸಿರ್ತಾರೆ, ಮತ್ತೆ ಆಚೆ ಕಳ್ಸ್ಬೇಕಾದ್ರೆ ಹಿಂಗ್ ನಿಲ್ಲಿಸಿದಾಗ ನನ್ ಲಿಟರಲಿ ಗಾಡ್ ವೈ ಬಿಗ್ ಬಾಸ್ ಯಾಕೆ ಹಿಂಗ್ ಮಾಡ್ತಾ ಇದೀರಾ ಅಂತ ಅನಿಸ್ತು. ಬಿಕಾಸ್ ನಂಗೆ ಆಲ್ರೆಡಿ ಆ ಮನೆ ತುಂಬಾ ಇಷ್ಟ ಆಗೋಗಿತ್ತು. ಐ ಆಮ್ ಮಿಸ್ಸಿಂಗ್ ಇಟ್. ಇವಾಗ ಇಲ್ಲಿ ಬಂದು ನಂಗೆ ಇರಕ್ ಆಗ್ತಾ ಇಲ್ಲ ಆ ಒಂದು ಎನ್ವೈರನ್ಮೆಂಟ್ ಅಲ್ಲಿ ಇದ್ದು. ಇವಾಗ ನನ್ಗೆ ಈ ಒಂದು ಇದನ್ನ ತಗೊಳಕ್ ಆಗ್ತಿಲ್ಲ. ಅಲ್ಲಿದ್ದಾಗ ಡೆಫಿನೆಟ್ಲಿ ಹೊರಗಿನ ಪ್ರಪಂಚ ಮಿಸ್ ಮಾಡ್ಕೊಳ್ತಾ ಇದ್ವಿ ಇನಿಷಿಯಲ್ ಡೇಸ್ ಅಲ್ಲಿ. ಬಟ್ ಹೋಗ್ತಾ ವಿ ಯೂಸ್ ಟು ಇಟ್. ಯಾವ್ದೋ ಒಂದು ಬ್ಯೂಟಿಫುಲ್ ರೆಸಾರ್ಟ್ ಅಲ್ಲಿ ಇದೀವಿ ಅಂತ ಅನ್ಸ್ತಾ ಇತ್ತು. ಅದ್ರೊಳಗಡೆ ನಮ್ಗೆ ಆಕ್ಟಿವಿಟೀಸ್ ನ ಮಾಡಿಸ್ತಾ ಇದ್ರು, ಎಂಜಾಯ್ ಮಾಡ್ತಿದ್ವಿ, ಸಮ್ಟೈಮ್ಸ್ ಕಿರ್ಚ್ತಿದ್ವಿ. ಅಂದ್ರೆ ಮಿಕ್ಸ್ಚರ್ ಆಫ್ ಎಮೋಷನ್ಸ್, ಎಲ್ಲಾ ಒಂದು ಎಮೋಷನ್ಸ್ ನ ಒಟ್ಟೊಟ್ಟಿಗೆ ಫೀಲ್ ಮಾಡ್ತಿದ್ದಂತ ಜಾಗ ಅದು. ಸೂಪರ್. ಅನುಷಾ ಅವರ ಇನ್ನ ಜಗಳ ಅಂದ ತಕ್ಷಣ ನಮಗೆ ಫಸ್ಟ್ ಬಿಗ್ ಬಾಸ್ ಮನೇಲಿ ನೆನಪಾಗೋದೇ ಜಗದೀಶ್ ಅವರು. ಬಟ್ ಅನುಷಾ ಅವರು ಜಗದೀಶ್ ಜೊತೆ ಒಂದ್ಸಲೂ ಜಗಳ ಆಡಿಲ್ಲ ನಾನು ನೋಡಿದ ಮಟ್ಟಿಗೆ. ಹೇಗೆ ಸಾಧ್ಯ ಆಯ್ತು ಅದು ಅಂತ ಹೇಳ್ಬಿಟ್ಟು? ಬಿಕಾಸ್ ಎಲ್ಲರ ಕಡೆಯಿಂದನೂ ಓವರ್ ಆಲ್ ಆಗಿ ಒಂದ್ ಕಡೆಯಿಂದ ಜಗಳ ಆಡ್ಕೊಂಡು ಬಂದಿದ್ದಾರೆ. ಬಟ್ ಅನುಷಾ ಅವ್ರು ಜಗಳ ಆಡಿದ್ರೆ ನಾನು ನೋಡಿಲ್ಲ. ನನ್ನ ನೇಚರೇ ಹಂಗೆ. ನನ್ನ ಜೊತೆ ಯಾರಾದ್ರೂ ಅಡ್ಜಸ್ಟ್ ಆದ್ರೆ ಅವ್ರು ನನ್ನ ಹತ್ರ ಜಗಳ ಆಡೋದು, ಕಿರ್ಚಾಡೋದು ಮಾಡಲ್ಲ. ನನ್ನನ್ನು ಅರ್ಥ ಮಾಡ್ಕೊಳ್ದೆ ಇರೋರು ಅಥವಾ ನನ್ನಿಂದ ಸ್ವಲ್ಪ ದೂರ ಇರೋರು ಪ್ರಾಬಬ್ಲಿ ನನಗೆ ಆಟಿಟ್ಯೂಡು, ನನಗೆ ದುರಾಂಕಾರ ಅಥವಾ ನಾನು ಮಾತಾಡೋದು ಇರಿಟೇಟ್ ಆಗ್ಬೋದು. ಬಟ್ ಎಷ್ಟೋ ಜನ ಹೇಳಿದ್ದುಂಟು, ಅವ್ರ ಜೊತೆ ನಿನ್ನ ಹತ್ರ ಮಾತಾಡಿದಾಗ ನಿನ್ ಮೇಲೆ ಇದ್ದಿದ್ದು ಒಪಿನಿಯನ್ ಚೇಂಜ್ ಆಯ್ತು, ನೀನ್ ಹಂಗಲ್ಲ ಅಂತ ಅನ್ಕೊಂಡೆ ಅಂತ. ಎಕ್ಸಾಂಪಲ್ ಸುರೇಶನ. ಅವ್ರು ನನ್ನ ಜೊತೆ ಯಾವಾಗ್ಲೂ ಜಗಳ ಆಗ್ತಿತ್ತು. ಜೋಡಿ ಟಾಸ್ಕ್ ಅಂತ ಬಂದಾಗ ನನ್ನ ಪಕ್ಕನೇ ಇದ್ದಿದ್ದಕ್ಕೆ ಕಂಪ್ಲೀಟ್ ಅವರ ಬಿಹೇವಿಯರೇ ಚೇಂಜ್ ಆಯ್ತು. ಅವ್ರಿಗೆ ಉತ್ತಮ ಸಿಗುತ್ತೆ, ಕಿಚ್ಚನ ಚಪ್ಪಾಳೆ ಸಿಗುತ್ತೆ. ಅವರು ಕೂಡ ಹೇಳ್ತಾರೆ, ನನ್ನಂತ ಒರಟನ್ ಚೇಂಜ್ ಮಾಡೋದ್ ಕಷ್ಟ, ನನ್ನನ್ನು ಮಾಡಿದ್ಲು ಅಂತ. ಸೊ ನನ್ನ ನೇಚರ್ ಹಂಗೆ. ಸೊ ನನ್ನನ್ನು ಅರ್ಥ ಮಾಡ್ಕೊಂಡಾಗ ನಾನು ಜಗಳ ಯಾರ ಜೊತೆಗೂ ಆಡಕ್ ಹೋಗಲ್ಲ. ಹಾಗೆ ಜಗದೀಶ್ ಸರ್ ಜೊತೆ ಒಂದು ಬಾಂಡಿಂಗ್ ತುಂಬಾ ಚೆನ್ನಾಗಿತ್ತು. ಡೇ 1 ಅವ್ರು ಬಂದ ದಿನದಿಂದಾನು ಅವ್ರು ಎಕ್ಸಿಟ್ ಆಗೋ ದಿನದವರೆಗೂ ನಮ್ಮ ಮಧ್ಯ ಒಂದು ಬಾಂಡಿಂಗ್ ಇತ್ತು. ಅವ್ರು ಮಾತಾಡಿಸ್ತಾ ನಂಗೆ ತುಂಬಾ ಚೆನ್ನಾಗಿ ರೆಸ್ಪಾಂಡ್ ಮಾಡ್ತಿದ್ದೆ.
ಅಂಡ್ ನಾನು ಕೂಡ ಅವ್ರನ್ನ ತುಂಬಾ ಚೆನ್ನಾಗಿ ಮಾತಾಡಿಸ್ತಿದ್ದೆ. ಹಾಗಾಗಿ ನನ್ನ ಮೇಲೆ ಅವ್ರ ಜಗಳ ಯಾವತ್ತೂ ಆಡ್ಲಿಲ್ಲ ಅಂತ ನಾನು ಅನ್ಕೊಂತೀನಿ. ಬಿಕಾಸ್ ಕೆಲವೊಂದು ವಿಷಯಗಳು ನನಗೂ ಗೈಡ್ ಮಾಡ್ತಾ ಇದ್ರು. ಈಗ ಎಕ್ಸಾಂಪಲ್, ನಾನು ಯಾರ ಜೊತೆನೋ ಜಗಳ ಆಡ್ತಿರ್ತೀನಿ, ಕೆಲವೊಮ್ಮೆ ಭಾಷೆ ಹಿಡಿತದಲ್ಲಿ ಇರಲ್ಲ, ಆವಾಗ ಬಂದು ಯು ಹ್ಯಾವ್ ಯುವರ್ ಓನ್ ಸ್ಟ್ಯಾಂಡರ್ಡ್ಸ್, ಹೊರಗೆ ಜನ ನೋಡ್ತಿರ್ತಾರೆ, ಭಾಷೆ ಹಿಡಿತದಲ್ಲಿ ಇರ್ಲಿ ಅಂತ ಒಂದು ಗೈಡ್ ಲೈನ್ ಕೊಟ್ಟಾಗ ಅದನ್ನ ನಾನು ಅರ್ಥ ಮಾಡ್ಕೊಂಡೆ. ಅದಕ್ಕೂ ಮುಂಚೆ ಏನು ಆ ಥರ ಭಾಷೆ ಎಲ್ಲ ಉಪಯೋಗಿಸಿಲ್ಲ. ಒಂಥರ ಸಿಂಗುಲರ್ ಹೋಗಿಲೆ ಇದನ್ನು ಬೇಡಮ್ಮ ಅಂತ ಅಂದ್ರು, ಅದನ್ನ ನಾನು ಅರ್ಥ ಮಾಡ್ಕೊಂಡೆ. ಹೌದಲ್ಲ, ಆ ಥರ ಮಾತಾಡೋದು ತಪ್ಪು. ಸೊ ಈ ಥರದೊಂದು ಬಾಂಡಿಂಗ್ ನಮ್ಮಿಬ್ರು ಮಧ್ಯೆ ಇತ್ತು. ಅವರು ಒಬ್ಬರೇ ಇದ್ದಾಗ ಇಡೀ ಮನೆ ಜೊತೆ ಜಗಳ ಆದಾಗ ಹೋಗಿ ಸಮಾಧಾನ ಮಾಡ್ತಿದ್ದೆ, ಸರ್ ಕಮಾನ್ ಇವರ ಹೀರೋ ಅಂತೆಲ್ಲ. ಸೊ ಆ ಒಂದು ಬಾಂಡಿಂಗ್ ನಮ್ಮಿಬ್ರು. ಸೂಪರ್. ಇವಾಗ ಸುರೇಶ್ ಅಂತ ಹೇಳಿದ ತಕ್ಷಣ ನಂಗೆ ನೆನಪಾಯ್ತು, ಗೋಲ್ಡ್ ಸುರೇಶ್ ಅವರು. ಅಂದ್ರೆ ಅವರು ನಿಮ್ಮಿಂದಾನೇ ಅವ್ರಿಗೇನು ಜೈಲಿಗೆ ಹೋಗಿದ್ರು, ನಿಮ್ಮ ಏನು ಕಳಪೆ ಬಂದಿತ್ತು, ನಿಮ್ಮಿಂದನೇ ಉತ್ತಮ ಬಂತು. ಸೊ ನಿಜಕ್ಕೂ ಒಂಥರ ಮಿರಾಕಲ್ ಅಂತ ಅನ್ಸುತ್ತೆ. ಏನ್ ಅನ್ಸುತ್ತೆ ನಿಮ್ಗೆ ಅವ್ರ ಮೇಲೆ ಅಭಿಪ್ರಾಯ, ಸುರೇಶ್ ಅವ್ರ ಮೇಲೆ? ಅಂದ್ರೆ ಟಾಸ್ಕ್ ಅಂತ ಬಂದಾಗ ಎಲ್ಲಾರು ಆರೋಗ್ಯಂಟ್ ಆಗಿ ಆಡ್ತಾರೆ. ಅದು ನಂದು ವಾಯ್ಸ್ ರೈಸ್ ಮಾಡಿದ್ದೆ, ಯಾಕಷ್ಟು ಆರೋಗ್ಯಂಟ್ ಆಗಿ ಆಡ್ತೀರಾ, ಫಿಸಿಕಲಿ ಹರ್ಟ್ ಮಾಡಿ ಅಂತ ಯಾರಿಗೂ ಹೇಳಿಲ್ಲ ಅಂತ. ಒಂದೊಂದ್ಸಲ ನನಗೂ ತುಂಬಾ ಏಟ್ ಆದಾಗ ಫಿಸಿಕಲ್ ಟಾಸ್ಕ್ ಅಂತ ಬಂದ್ರೆ ಹೆಂಗಪ್ಪ ಅಂತಾನೆ ಒಂದ್ ಅನ್ಸ್ತಿತ್ತು. ಅದಕ್ಕೆ ಸುದೀಪ್ ಸರ್ ಹೇಳ್ತಾರೆ, ಸರ್ ನೋಡೋಣ ಅನುಷಾ ಅವ್ರಿಗೆ ಟಾಸ್ಕ್ ಆಟ ಆಡ್ಬೇಕಾದ್ರೆ ಯಾರಾದ್ರು ಗಿಂಟ್ ಬೇಕು ಅಂತ, ಅದೇ ಕೀ ಕೊಡ್ಬೇಕು ಅಂತ. ಯಾಕಂದ್ರೆ ಒಂದ್ಸಲ ಬಿದ್ದು ನನ್ಗೆ ಬೆನ್ನು ಮೂಳೆ ಏಟ್ ಆಗಿತ್ತಲ್ವಾ, ಅದಾದ್ಮೇಲೆ ಸ್ವಲ್ಪ ಭಯ. 3 months ನಾವು ಒಂದು ಬಿಗ್ ಬಾಸ್ ಮನೆಯಲ್ಲಿ ಆಟ ಆಡ್ತಿರ್ತೀವಿ. ಅಂದ್ರೆ ಬಿಗ್ ಬಾಸ್ ಹೇಳಲ್ಲ, ಅವ್ರು ಕರೆಕ್ಟ್ ಆಗಿ ಕೊಟ್ಟಿರ್ತಾರೆ, ಟಾಸ್ಕ್ ಡಿಸೈನ್ ಸೂಪರ್ ಆಗಿ ಮಾಡಿರ್ತಾರೆ. ಅಲ್ಲಿ ಆಡೋರು ತುಂಬಾ ಅಗ್ರೆಸಿವ್ ಆಗಿ ಆಡಿ ಏಟ್ ಮಾಡ್ಕೊಂಡೆಲ್ಲ ಮಾಡ್ತಾರೆ. ಅವಾಗಿಂದ ನನಗ್ ಭಯ ಆಗೋದು. ನಾನು ಹೇಳ್ತಿದ್ದೆ, ದಯವಿಟ್ಟು ಯಾರು ದೈಹಿಕವಾಗಿ ಹರ್ಟ್ ಮಾಡ್ಬಿಡಿ, ಬುದ್ಧಿಶಕ್ತಿ ಉಪಯೋಗಿಸಿ ಆಟ ಆಡಿ, ಇದೇ ನನ್ನ ವಾದ ಆಗಿತ್ತು. ಆದ್ರೂ ಅವ್ರ ಕಾಲಲ್ಲಿ ಓದಿತಾರೆ, ನಂಗೆ ಬೇಜಾರು. ನಾನ್ ಹೆಂಗ್ ಗೊತ್ತಾ, ಒಂಚೂರು ಕಾಲ್ ಟಚ್ ಆದ್ರೂ ನಮಸ್ಕಾರ ಮಾಡ್ಕೊಳ್ಳೋ ಹುಡುಗಿ. ಜೋರಾಗಿ ಹಿಂಗ್ ಕಿಕ್ ಮಾಡಿದಾಗ ನಂಗೆ ಹರ್ಟ್ ಬೇಜಾರಾಗುತ್ತೆ. ಸೊ ಆತರ ಯಾಕೆ ಆಡ್ತಾರೆ ಅಂತ ನಂಗೆ ಸಿಕ್ಕಾಬಡೆ ಭಿನ್ನಾಭಿಪ್ರಾಯ ಇತ್ತು. ಬಟ್ ಅವ್ರೊಟ್ಟಿಗೆ ಆಟ ಆಡ್ಬೇಕಾದ್ರೆ ಅವ್ರಿಗೆ ಏನ್ ಗೊತ್ತಾ, ತಾನ್ ಗೆಲ್ಬೇಕು. ಅದಕ್ಕೆ ನಾನು ಯಾವ ಎಕ್ಸ್ಟ್ರೀಮ್ ಲೆವೆಲ್ಗೆ ಬೇಕಾದ್ರೂ ಹೋಗ್ತೀನಿ, ಎಷ್ಟು ಬೇಕಾದ್ರೂ ಕೋಪ ಮಾಡ್ಕೋತೀನಿ, ಜಗಳ ಆಡ್ತೀನಿ, ಆ ಕ್ಯಾಟಗರಿಯಲ್ಲಿ ಇರುವಂತವ್ರು. ಅದನ್ನ ನಾನು ಚೇಂಜ್ ಮಾಡಿದೆ. ಅದು ಹಂಗಲ್ಲ ಹಿಂಗೆ ಅಂತ. ಇವಾಗ ಹೆಂಗ್ ಆಡ್ತಾರೋ ಗೊತ್ತಿಲ್ಲ, ಆ ಪರ್ಟಿಕ್ಯುಲರ್ ವೀಕ್ ನನ್ ಜೊತೆ ಇರ್ಬೇಕಾದ್ರೆ ನನಗಂತೂ ಹಂಗ ಆಡಕ್ಕಾಗಲ್ಲ. ನಾನ್ ಹೇಳ್ತಿದ್ದೆ, ಅಣ್ಣ ಓಕೆ ಏಟ್ ಮಾಡ್ಕೋಬೇಡಿ, ಆಟ ಆಡಿ, ನೋವು ಮಾಡ್ಕೋಬೇಡಿ, ದಿಸ್ ಇಸ್ ಮೈ ನನ್ ಮಾತಾಗಿತ್ತು. ಅವ್ರು ಅದನ್ನ ಕೇಳಿದ್ರು. ಕೇಳೋರಿಗೆ ಹೇಳ್ಬೋದು, ಕೇಳ್ದಿದವ್ರಿಗೆ ಹೇಳಕ್ಕಾಗಲ್ಲ. ಅಣ್ಣ ಕೇಳಿಸ್ಕೊತಾ ಇದ್ರು, ಅವ್ರಿಗೆ ತುಂಬಾ ಪೇಷನ್ಸ್ ಇತ್ತು, ಅವ್ರನ್ನ ತುಂಬಾ ಚೆನ್ನಾಗಿ ಅರ್ಥ ಮಾಡ್ಕೊಂಡೆ ನಾನು, ಅವರು ನನ್ನನ್ನು ಅರ್ಥ ಮಾಡ್ಕೊಂಡ್ರು. ಬಟ್ ಐ ಡೋಂಟ್ ನೋ, ನಾನ್ ಮಾತ್ರ ಆಚೆ ಬಂದು ಅವ್ರಿಗೆ ಉತ್ತಮ ಸಿಕ್ತು. ವೈ ಬಿಗ್ ಬಾಸ್ ಕೇಳಿ ಪ್ರಶ್ನೆ ಮಾಡಿ. ಓಕೆ, ಇನ್ನ ಧರ್ಮ ಅವ್ರ ವಿಚಾರಕ್ಕೆ ಬಂದ್ರೆ, ಒಂದೊಳ್ಳೆ ಬಾಂಡಿಂಗ್ ಇರುತ್ತೆ, ಒಂದೊಳ್ಳೆ ಫ್ರೆಂಡ್ಶಿಪ್, ನೋಡೋಕೆ ಕ್ಯೂಟ್ ಆಗಿ ಕೂಡ ಕಾಣಿಸ್ಕೊಳ್ತಾ ಇರ್ತೀರಾ. ಎಲ್ರಿಗೂ ಏನಪ್ಪಾ ಅಂದ್ರೆ, ನಿಮ್ಮ ಅಭಿಮಾನಿಗಳಿಗೆ, ಧರ್ಮ ಅವರ ಅಭಿಮಾನಿಗಳಿಗೆ ಒಂದು ಕನ್ಫ್ಯೂಷನ್, ಬೆಸ್ಟ್ ಫ್ರೆಂಡ್ಸ್ ಅಂತಾನೂ ಕೆಲವ್ರು ಕಮೆಂಟ್ ಮಾಡ್ತಾರೆ, ಇಲ್ಲ ಇವರಿಬ್ರು ಜೋಡಿ ಆದ್ರೆ ಇನ್ನೂ ಚೆನ್ನಾಗಿರುತ್ತೆ ಅಂತ ಹೇಳ್ಬಿಟ್ಟು. ಸೊ ನಿಮ್ಮ ಮಧ್ಯೆ ಇರುವಂತಹ ಒಂದು ಬಾಂಡಿಂಗ್, ಆ ಒಂದು ಲವ್ ಫ್ರೆಂಡ್ಶಿಪ್, ನೀವೇ ಕ್ಲಾರಿಟಿ ಕೊಟ್ಬಿಡಿ. ಇಟ್ಸ್ ಅ ಪ್ಯೂರ್ ಫ್ರೆಂಡ್ಶಿಪ್. ಯಾಕಂದ್ರೆ ಒಂದು ಹುಡುಗಿಗೆ ಹುಡುಗ ಬೆಸ್ಟ್ ಫ್ರೆಂಡ್ ಇರಬಾರ್ದು ಅಂತ ಏನಲ್ಲ, ಅವ್ರೊಂದು ಒಳ್ಳೆ ಬೆಸ್ಟ್ ಫ್ರೆಂಡ್ ನನಗೆ. ಅದು ಬಹುಶಃ ಆ ಮನೆಯಲ್ಲಿ ನಮ್ಗೆ ಹೊರಗಡೆ ಅಂದ್ರೆ 3 ಸಿನಿಮಾ ಒಟ್ಟಿಗೆ ಮಾಡೋದ್ರಿಂದ ಒಂದು ಆಲ್ರೆಡಿ ಒಂದು ಬಾಂಡಿಂಗ್ ಇತ್ತು. ಅದು ಒಳಗಡೆ ಕ್ಯಾರಿ ಆಗಿದ್ದಕ್ಕೆ ಜನಕ್ಕಾಗಿ ಅನ್ಸಿರ್ಬೋದು. ಬಟ್ ನಂಗೆ ನೋವಾದಾಗ, ನಂಗೆ ತುಂಬಾ ಕುಗ್ಗಿದಾಗ ನನ್ನ ಜೊತೆಲಿ ಇರ್ತಾ ಇದ್ರು. ಅಂಡ್ ಅವ್ರಿಗೂ ಏನಾದ್ರು ಬೇಜಾರಾದಾಗ ನಾನು ಕೂಡ ಹೇಳ್ತಿದ್ದೆ, ಹಂಗಲ್ಲ ಧರ್ಮ, ಇದು ಹಿಂಗೆ ಅಂತ ನಾನು ಅವ್ರಿಗೆ ಎಕ್ಸ್ಪ್ಲೇನ್ ಮಾಡ್ತಾ ಇದ್ದೆ. ಆ ಥರ ಒಂದು ಕೇರಿಂಗ್ ನೇಚರ್ ಇರುವಂತ ನಮ್ಮಿಬ್ರು ಮಧ್ಯೆ. ಅವ್ರಿಗೆ ನಾನು ಕೇರ್ ಮಾಡ್ತಿದ್ದೆ, ನನಗೆ ಅವ್ರು ಕೇರ್ ಮಾಡ್ತಿದ್ದೆ. ಆ ಥರ ಒಂದು ಬಾಂಡಿಂಗ್ ಇತ್ತು ಹೊರತು ಲವ್ ಅದೆಲ್ಲ ನಾವು ಯಾವತ್ತೂ ಮೈಂಡಲ್ಲಿ ಅಂದ್ಕೊಂಡಿಲ್ಲ. ಒಳ್ಳೆ ಫ್ರೆಂಡ್ಶಿಪ್. ಓಕೆ, ಕೇಳಿಸ್ಕೊಂಬಿಡಿ, ಲವ್ ಗಿವ್ ಎಲ್ಲ ಏನಿಲ್ಲ, ಅವರೇ ಸ್ವತಃ ಹೇಳಿದ್ದಾರೆ, ಓನ್ಲಿ ಫ್ರೆಂಡ್ಶಿಪ್, ಪ್ಯೂರ್ ಫ್ರೆಂಡ್ಶಿಪ್. ಓಕೆ, ಇನ್ನು ಧರ್ಮ ಅವರಿಗೆ ಮನೆಯವರೆಲ್ಲರೂ ಸೇರ್ಬಿಟ್ಟು ನಕಲಿ ಅಂದ್ರೆ